ಮೈಸೂರು ಮೂಡ ಕೇಸ್ನ ಅತಿ ದೊಡ್ಡ ಡೆವಲಪ್ಮೆಂಟ್ ಈ ಕ್ಷಣ ನಡೀತಾ ಇದೆ. ಈಗಾಗಲೇ ಏನು ತನಿಖೆ ಆಯಿತು, ವಿಚಾರಣೆ ಆಯಿತು, ಬೇರೆ ಬೇರೆ ಡೆವಲಪ್ಮೆಂಟ್ಗಳೇನಾಯಿತು, ಆ ಎಲ್ಲ ಡೆವಲಪ್ಮೆಂಟ್ಗಳ ತನಿಖಾ ವರದಿಯನ್ನ ಕೋರ್ಟ್ಗೆ ಇವತ್ತೇ ಸಲ್ಲಿಸುತ್ತಾರೆ ಲೋಕಾಯುಕ್ತ ಎಸ್ಪಿ. ಈಗಾಗಲೇ ಮೈಸೂರಿನಿಂದ ಬೆಂಗಳೂರು ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಲೋಕಾಯುಕ್ತ ಎಸ್ಪಿ ಉದೇಶ್. ಲೋಕಾಯುಕ್ತ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡ್ತಾರೆ. ಜೊತೆಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್, ಲೋಕಾಯುಕ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸ್ತಾರೆ. ಈಗಾಗಲೇ ಮೂಡ ಕೇಸ್ನ ಸಂಬಂಧಿತವಾಗಿ 400ಕ್ಕೂ ಹೆಚ್ಚು ಪುಟಗಳ ವರದಿಯನ್ನು ತಯಾರು ಮಾಡಿಕೊಂಡಿದ್ದಾರೆ. ಲೋಕಾಯುಕ್ತದಲ್ಲಿ ಯಾರ್ಯಾರು ವಿಚಾರಣೆ ಆಯಿತು ಅನ್ನೋದು ಗೊತ್ತಿದೆ. ಮೊಟ್ಟ ಮೊದಲನೇದಾಗಿ ಸಿದ್ದರಾಮಯ್ಯನವರು A1, ಸಿದ್ದರಾಮಯ್ಯ A2, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು, ಇವರೆಲ್ಲರ ತನಿಖೆಯನ್ನ ವಿಚಾರಣೆಯನ್ನ ಈಗಾಗಲೇ ಮಾಡಿದ್ದಾರೆ. ಅದಲ್ಲದೆ ದೂರುದಾರರದ್ದು ಸೇರಿದಂತೆ 400 ಪುಟಗಳ ತನಿಖಾ ವರದಿಯನ್ನ ಲೋಕಾಯುಕ್ತದ ಮುಂದೆ ಇವತ್ತು ಹಾಜರುಪಡಿಸ್ತಾರೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳ ಜೊತೆಗೆ ಲೋಕಾಯುಕ್ತ ಎಸ್ಪಿ ಈಗಾಗಲೇ ಬೆಂಗಳೂರು ಕಡೆಗೆ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬೆಂಗಳೂರಿನಲ್ಲಿ ದಾಖಲೆಗಳನ್ನು ಸಬ್ಮಿಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೋರ್ಟ್ಗೆ ದಾಖಲೆಗಳನ್ನು ಸಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತಾರೆ. ಅದ್ರ ಜೊತೆಗೆ ಲೋಕಾಯುಕ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳ ಜೊತೆಗೂ ಕೂಡ ಚರ್ಚೆ ಮಾಡೋದಕ್ಕೆ ಉದೇಶ್ ಈಗಾಗಲೇ ಮೈಸೂರಿನಿಂದ ಬೆಂಗಳೂರು ಕಡೆಗೆ ಹೊರಟು ಬಿಟ್ಟಿದ್ದಾರೆ. ಸೊ ಇವತ್ತೇ ಮುಖ್ಯಮಂತ್ರಿಗಳ ವಿಚಾರವಾಗಿ ಕೇಳಿಬಂದಿದ್ದ ಪ್ರಕರಣ A1 ಸಿದ್ದರಾಮಯ್ಯ, A2 A3 ಸಿದ್ದರಾಮಯ್ಯನವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು, ದೂರುದಾರ ಸ್ನೇಹಮಯಿ ಕೃಷ್ಣ, ಇವರೆಲ್ಲರ ವಿಚಾರಣೆ ಮುಗಿದಿದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಭೂಮಿ, ವಿಜಯನಗರದ 14 ಸೈಟು ಅದರ ಬದಲಿಗೆ ಕೊಟ್ಟಿರೋದು, ಇವೆಲ್ಲದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಸರ್ವೆ ಕಾರ್ಯ ಆಗಿದೆ. ಸಚಿವರಾಗಿದ್ದ ಬಚ್ಚೇಗೌಡರ ವಿಚಾರಣೆ ಆಗಿದೆ. ಹಿಂದಿನ ಮೂಡ ಆಯುಕ್ತರು ನಟೇಶ್ ಪಾಲಯ್ಯ, ಹಿಂದಿನ ಅಧ್ಯಕ್ಷ ಧ್ರುವಕುಮಾರು, ಹಿಂದೆ ಕೆಲಸ ಮಾಡಿದ್ದ ಅಧಿಕಾರಿಗಳು ಮತ್ತು ಮೂಡಾದಲ್ಲಿ ಸಂಗ್ರಹಿಸಲಾಗಿರುವ ದಾಖಲೆಗಳು, ವರದಿಗಳು, ಹೇಳಿಕೆಗಳು, ಮೂಡ ದಾಖಲೆಗಳ ಪರಿಶೀಲನೆ ಮತ್ತು ಸತ್ಯಾಸತ್ಯತೆ ರಿಪೋರ್ಟ್ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗಬೇಕು. ಅಧಿಕಾರಿಗಳು ಈವರೆಗೂ ನಡೆಸಿರುವ ವಿಚಾರಣೆ ಮತ್ತು ತನಿಖೆ ರಿಪೋರ್ಟ್ ಸರಿಸುಮಾರು 400 ಪುಟಗಳಲ್ಲಿದೆಯಂತೆ. ಆ 400 ಪುಟಗಳ ತನಿಖಾ ವರದಿಯನ್ನು ಇವತ್ತು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡು ಲೋಕಾಯುಕ್ತ ಎಸ್ಪಿ ಮೈಸೂರಿನಿಂದ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ಉದೇಶ್ ಈಗಾಗಲೇ ಬೆಂಗಳೂರು ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಲೋಕಾಯುಕ್ತ ರಿಪೋರ್ಟ್ನ ಜೊತೆಗೆ ಈಗಾಗಲೇ ಏನು ತನಿಖೆ ಆಗಿದೆ, ಸಿದ್ದರಾಮಯ್ಯನವರು ಹೋದರು, ಸಿದ್ದರಾಮಯ್ಯನವರು ತನಿಖೆಯನ್ನು ಎದುರಿಸಿದ್ರು ಸರಿಯಾಗಿ 2 ಗಂಟೆ. ಲೋಕಾಯುಕ್ತ ವರದಿ ಅದೇನು ಮುಖ್ಯಮಂತ್ರಿಗಳ ಪಾರಿಗೆ ವರಾನ ವಿಷಾನ? ಎಸ್ಪಿ ಉದೇಶ್ ನೀಡುವ ಸಮಗ್ರ ವರದಿ ಮೇಲೇನೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾಲುದಾರಿಕೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ನಾಳೆ ಖುದ್ದು ಕೋರ್ಟ್ಗೆ ಹಾಜರಾಗ್ತಾರೆ ಎಸ್ಪಿ ಉದೇಶ್. ಕೋರ್ಟ್ ಕಲಾಪದ ವೇಳೆ ಖುದ್ದು ಅಧಿಕಾರಿಗಳು ಹಾಜರಿರ್ತಾರೆ. ಜಡ್ಜ್ ಕೇಳೋ ಪ್ರಶ್ನೆಗೆ ಎಸ್ಪಿ ಉತ್ತರಿಸಲೇಬೇಕು. ಕೋರ್ಟ್ಗೆ ಸಲ್ಲಿಸುವ ವರದಿಗಳ ಕುರಿತು ಎಸ್ಪಿ ವಿವರಣೆ ಕೊಡಬೇಕು. ಏನು ತನಿಖಾ ವರದಿ ಇದೆ, ಆ ತನಿಖಾ ವರದಿಯ ಸಾರಾಂಶ ಏನಾದರೂ ಕೇಳಿದ್ರೆ ಜಡ್ಜ್ಗೆ ಅದನ್ನು ಕ್ಲಿಯರ್ ಮಾಡಬೇಕು. ಅನುಮಾನ ಇದ್ರೆ, ಪ್ರಶ್ನೆಗಳಿದ್ರೆ ಈ ತನಿಖಾ ವರದಿಯನ್ನು ಸಿದ್ಧಪಡಿಸಿರುವ ಲೋಕಾಯುಕ್ತ ಎಸ್ಪಿ ಅದೆಲ್ಲದಕ್ಕೂ ಉತ್ತರ ಕೊಡಲೇಬೇಕು. ಹಾಗಾಗಿ ನಾಳೆ ಕೋರ್ಟ್ ಕಲಾಪದ ಸಂದರ್ಭದಲ್ಲಿ ಎಸ್ಪಿ ಅವರು ಉದೇಶ್ ಕೋರ್ಟಲ್ಲಿ ಹಾಜರಿರ್ತಾರೆ. ನಾಳೆ ಜಡ್ಜ್ ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾರೆ. ಅದು ಈ ವರದಿ ಮುಖ್ಯಮಂತ್ರಿಗಳ ಪಾಲಿಗೆ ವಿಷವಾಗುತ್ತಾ, ಮುಳ್ಳಾಗುತ್ತಾ ಅಥವಾ ವರ ಆಗುತ್ತಾ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದರಲ್ಲಿ ಹೌದು ಅವ್ರ ದೋಷಿಗಳು, ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದಿರುತ್ತಾ, ಅಥವಾ ಇಲ್ಲ ಸಿದ್ದರಾಮಯ್ಯನವರ ಪಾತ್ರ ಏನೂ ಇಲ್ಲ ಅಂತಿರುತ್ತಾ? ಏನೂ ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಅಕ್ರಮ ಆಗೋದ್ರಲ್ಲಿ ಯಾರ ಕೈವಾಡ ಜಾಸ್ತಿ, ಯಾರ ಪಾಲ್ದಾರಿಕೆ ಜಾಸ್ತಿ ಅನ್ನೋದು ಇದರಲ್ಲಿ ಉಲ್ಲೇಖ ಆಗುತ್ತೆ. ಎಲ್ಲ ಪ್ರಶ್ನೆಗಳಿಗೂ ನಾಳೆ ಉತ್ತರ ಸಿಗುತ್ತೆ. ಮತ್ತು ಈ ತನಿಖಾ ವರದಿಯ ನಂತರ ಈ ಪ್ರಕರಣ ಇಲ್ಲಿಗೆ ಮುಗಿತಾ ಅಥವಾ ಇಲ್ಲಿಂದ ಈ ಪ್ರಕರಣ ಆರಂಭನ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ. ಸೊ ಲೋಕಾಯುಕ್ತದ ತನಿಖೆಯ ಕೊನೆಯ ಹಂತ ಮೂಡ ಕೇಸ್ಗೆ ಸಂಬಂಧಪಟ್ಟಂತ ಒಂದು ಅತಿ ದೊಡ್ಡ ಡೆವಲಪ್ಮೆಂಟ್ ಇವತ್ತು ನಡೀತಾ ಇದೆ. ಕೋರ್ಟ್ಗೆ ಇವತ್ತೇ ವರದಿ ಸಲ್ಲಿಕೆ ಆಗುತ್ತೆ.